ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ, ಬಾನು ಮುಷ್ತಾಕ್ ಅವರು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರಲ್ವಾ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಅಂತ. ನಾನು ನೋಡ್ತಾ ಇದ್ದೀನಿ 2-3 ದಿನಗಳಿಂದ ಇದಕ್ಕೆ ಭಾರೀ ವಿರೋಧ ಅಂತೂ ವ್ಯಕ್ತ ಆಗ್ತಾ ಇದೆ. ನನ್ನ ಪ್ರಕಾರ ಆ ವಿರೋಧ ಏನು ವ್ಯಕ್ತ ಆಗ್ತಾ ಇದೆ ಅದು ಸರಿಯಾಗೇ ಇದೆ. ನೂರಾರು ಆಯ್ಕೆಗಳಿರುವಾಗ ಯಾಕೆ ಬಾನು ಮುಷ್ತಾಕ್ ಅವರನ್ನೇ ಸರ್ಕಾರ ಆಯ್ಕೆ ಮಾಡಿಕೊಳ್ಳುತ್ತು? ಓ, ಹೆಣ್ಣಿಗೆ ಹೆಣ್ಣೆ ಶತ್ರು. ನೀನೊಬ್ಬ ಮುಸಲ್ಮಾನಳಾಗಿ ಹೀಗೆಲ್ಲ ಹೇಳ್ತಾ ಇದೆಯಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ನೀನಲ್ಲ, ಅವರು ನಿಜವಾದ ಮುಸ್ಲಿಂ ಅಂತ ಒಂದಷ್ಟು ಅವಕಾಶವಾದಿ ಜಾತ್ಯತೀತರು, ಒಂದಷ್ಟು ಅವಕಾಶವಾದಿ ಮುಸಲ್ಮಾನರು ಈಗ ಬರ್ತಾರೆ. ನನಗೊತ್ತು, ಅದು ನಿಮ್ಮಿಷ್ಟ, ಏನಾದರೂ ಹೇಳ್ಕೊಳ್ಳಿ, ಐ ಡೋಂಟ್ ಇವನ್ ಕೇರ್. ಆದರೆ ಯಾಕೆ ಅವರ ಆಯ್ಕೆ ಸರಿ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಆಮೇಲೆ ನೀವು ಅದಕ್ಕೆ ಏನು ಉತ್ತರವನ್ನು ಕೊಡ್ತೀರೋ ದಯವಿಟ್ಟು ಕೊಡಬಹುದು. ಮೊದಲಿಗೆ ನಾನು ಸ್ಟ್ರೈಟ್ ಆಗಿ ಒಂದು ಪ್ರಶ್ನೆಯನ್ನು ಹಾಕ್ತೀನಿ. ನಾಡ ಹಬ್ಬ ದಸರಾ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಮೆರೆಸುವಂತ ಹಬ್ಬ. ಆ ಹಬ್ಬವನ್ನ ಒಬ್ಬರು ಮುಸ್ಲಿಂ ಉದ್ಘಾಟನೆ ಮಾಡುವಂಥದ್ದು ಎಷ್ಟು ಸರಿ? ಈ ಪ್ರಶ್ನೆ 100ಕ್ಕೆ 100ರಷ್ಟು ಸರಿ ಇದೆ. ನಾನು ಕೇಳುವಂಥದ್ದು, ಈಗ ಮುಸಲ್ಮಾನರ ಯಾವುದಾದ್ರೂ ಒಂದು ಹಬ್ಬ ಇದ್ರೆ ಅಲ್ಲಿ ಸ್ವಾಮೀಜಿಯವರನ್ನ ಕರೆಸಿ ಉದ್ಘಾಟನೆ ಮಾಡುವಂಥದ್ದು ನಿಮ್ಮಿಂದ ಊಹೆ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ನಾನು ಹೇಳ್ತೀನಲ್ವ, ಅದು ಸಾಧ್ಯ ಇಲ್ಲ, ಅಂಡ್ ಅದು ನಡೆಯಲ್ಲ ಕೂಡ. ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರೋದು ಬೇರೆ, ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ಬೇರೆ. ಲಾಜಿಕ್ ಆಗಿ ಯೋಚನೆ ಮಾಡಿ, ಸಾಧ್ಯ ಇಲ್ಲ ಅಲ್ವಾ? ಪರಮೇಶ್ವರ್ ಅವರು ಹೇಳ್ತಾರೆ ಇದು ಜಾತಿ ಧರ್ಮಕ್ಕೆ ಸೀಮಿತ ಅಲ್ಲ ಅಂತ. ಅದೇ ಮುಸಲ್ಮಾನರ ಹಬ್ಬಕ್ಕೆ ನೀವು ಇದೇ ಧೈರ್ಯದಲ್ಲಿ ಇದೇ ಮಾತನ್ನ ಹೇಳ್ತೀರಾ ಪರಮೇಶ್ವರ್ ಅವರೇ? ಅದ್ಯಾಕೆ ಹಿಂದೂಗಳ ಹಬ್ಬ ಬಂದಾಗ ಮಾತ್ರ ಅಲ್ಲಿ ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ ಅಂತ ಹೇಳ್ತೀರಾ? ಮುಸ್ಲಿಂ ಹಬ್ಬಕ್ಕೆ ಬಂದಾಗ ಸೀಮಿತ ಇರುತ್ತೆ. ನಾನು ಹೇಳೋದು ಮುಸ್ಲಿಮರ ಭಾವನೆಗೆ ಧಕ್ಕೆ ತರಬೇಡಿ ಅನ್ನುವಂಥದ್ದನ್ನ ಬಹಳ ವೈಭವೀಕರಿಸ್ತೀರಾ. ಅದೇ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಡಿ ಅಂತ ಬಂದಾಗ ಅಲ್ಲಿ ನೂರಾರು ಪ್ರಶ್ನೆಗಳು ಬಂದು ಕೂತ್ಕೊಳ್ಳುತ್ತವೆ. ಯಾಕೆ? ಬಹುಸಂಖ್ಯಾತ ಹಿಂದೂಗಳು ಹೊಂದ್ಕೊಂಡು ಹೋಗ್ತೀವಿ ಅಂತ ಅಂದ ಮಾತ್ರಕ್ಕೆ ಅವ್ರ ಎಲ್ಲ ಹಕ್ಕನ್ನ ನಾವು ಕಿತ್ಕೊಳ್ತೀವಿ ಅಂತನಾ? ಹೌದಾ? ವೀಕ್ಷಕರೇ, ಇನ್ನು ಇದು ಹಿಂದೂ ಸಾಂಸ್ಕೃತಿಕ ಹಬ್ಬ, ಸನಾತನ ಹಿಂದೂ ಧರ್ಮವನ್ನ, ತಮ್ಮ ಆಚರಣೆಯನ್ನ ಒಪ್ಪದಂತಹ, ಐ ರಿಪೀಟ್, ತಮ್ಮ ಧರ್ಮವನ್ನ ತಮ್ಮ ಆಚರಣೆಯನ್ನ ಒಪ್ಪದಂತಹ ವ್ಯಕ್ತಿ ಅದ್ ಹೇಗೆ ಇಲ್ಲಿ ಉದ್ಘಾಟನೆಯನ್ನ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇರೋರ ಪೈಕಿ ಒಂದಷ್ಟು ಮಂದಿಯ ಮೇಲೆ ದೂರು ದಾಖಲಾಗ್ತಾ ಇದೆ ಅಂತೆ. ನನಗೆ ಆಶ್ಚರ್ಯ ಆಯ್ತು. ಅರೆ, ಯಾಕೆ ಆಗಬೇಕು? ತನ್ನ ಧರ್ಮದ ಆಚರಣೆಯ ಕುರಿತು ಪ್ರಶ್ನೆಯನ್ನು ಮಾಡುವಂತಹ ಆ ಹಕ್ಕು, ಆ ಸ್ವಾತಂತ್ರ್ಯ ಕೂಡ ಇಲ್ವಾ ಹಾಗಾದ್ರೆ ಹಿಂದೂಗಳಿಗೆ? ಫ್ರೀಡಮ್ ಆಫ್ ಸ್ಪೀಚ್ ನಿಮಗೆ ಬೇಕಾದಲ್ಲಿ ಮಾತ್ರ ಅಪ್ಲೈ ಆಗುವಂಥದ್ದ? ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ, ಇದು ಬಹಳ ದೊಡ್ಡ ವಿಚಾರ ಆಗುತ್ತೆ ಸಿದ್ದರಾಮಯ್ಯನವರೇ, ಅಲ್ವಾ? ಅದೇ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಅನ್ನುವಂಥದ್ದು ಒಂದು ವಿಚಾರನೇ ಅಲ್ಲ, ಅದೊಂದು ಜೋಕ್ ಆಗತ್ತೆ. ಒಪ್ಕೊಳ್ತೀರಾ? ಯಾರೆಲ್ಲ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ, ನಿನಗ್ ಯಾಕೆ ಉರಿ ಅಂತ ಕೇಳ್ತೀರೋ ಅವರಿಗೆ ನಾನು ಹೇಳ್ತೀನಿ, ಅವರು ಮುಸ್ಲಿಂ ಅನ್ನೋದ್ರಲ್ಲಿ ಸಮಸ್ಯೆನೇ ಇಲ್ಲ, ಅದಿಲ್ಲಿ ವಿಚಾರನೇ ಅಲ್ಲ. ಕನ್ನಡದ ಸೇವೆಯನ್ನ ಮಾಡ್ತಾ ಇರುವಂತಹ ಮುಸ್ಲಿಂ ಲೇಖಕಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಿದ್ರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ, ಅಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಬಾನು ಮುಷ್ತಾಕ್ ಅವರು ಕೇವಲ ಮುಸ್ಲಿಂ ಲೇಖಕಿ ಮಾತ್ರ ಅಲ್ಲ, ಮುಸ್ಲಿಂ ಮತಾಂಧತೆಯನ್ನ ತನ್ನೊಳಗೆ ಹೊತ್ತು ಮೆರಿತಾ ಇರುವಂತ ಒಬ್ಬ ವ್ಯಕ್ತಿ ಕೂಡ ಹೌದು. ಇದು ನಾನು ಹೇಳ್ತಾ ಇರುವಂತದ್ದಲ್ಲ, ಒಂದು ವೇದಿಕೆಯಲ್ಲಿ ಅವರೇ ನಿಂತ್ಕೊಂಡು ಅವರೇ ಹೇಳಿರುವಂತಹ ಮಾತು. ಏನ್ ಹೇಳಿದ್ರು? ಕನ್ನಡದ ಬಾವುಟದ ಬಣ್ಣ ಅರಶಿನ ಕುಂಕುಮದ ಹಾಗೆ ಇದೆ. ಆ ಅರಶಿನ ಕುಂಕುಮದಿಂದ ಕನ್ನಡಾಂಬೆ, ಕನ್ನಡ ಭುವನೇಶ್ವರಿ ದೇವಿಯ ರೂಪದಲ್ಲಿದ್ದಾಳೆ. ಹೀಗಿರುವಾಗ ಹೇಗೆ ಕನ್ನಡ ಭಾಷೆಯನ್ನ ಮಾತಾಡೋದು? ಅದನ್ನ ಹೇಗೆ ಒಪ್ಕೊಳ್ಳೋದು? ಇಲ್ಲಿ ಹಿಂದೂಗಳ ದೇವರು, ಹಿಂದೂಗಳ ಆಚರಣೆಯನ್ನ ಒಬ್ಬ ಮುಸಲ್ಮಾನಳಾಗಿ ಹೇಗೆ ಸ್ವೀಕಾರ ಮಾಡೋದು? ಕನ್ನಡವನ್ನ ಭಾಷೆಯಾಗಿ ಬೆಳೀಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡಲಿಕ್ಕೆ, ಆಕೆಯ ಮನೆಯವರು ಮಾತಾಡಲಿಕ್ಕೆ ನೀವು ಅವಕಾಶನೇ ಕೊಡಲಿಲ್ಲ. ಕನ್ನಡವನ್ನು ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನು ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನು ಲೇಪಿತಳನ್ನಾಗಿ ಮಾಡಿಬಿಟ್ಟು ಆಕೆಯನ್ನು ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನು ನೋಡಬೇಕು?
ನಾನು ಹೇಗೆ ಇನ್ವಾಲ್ವ್ ಆಗಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಕನ್ನಡವನ್ನು ಭುವನೇಶ್ವರಿಯನ್ನಾಗಿ ಮಾಡಿ, ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಷೆಯನ್ನು ಮಾಡಿ ಏನು ಮಾಡಿದ್ರಿ? ಹೀಗೆ ಅವರು ಕಡ್ಡಿ ಮುರಿದ ಹಾಗೆ ಹೇಳ್ತಾರೆ ಅಂತ ಅಂದಮೇಲೆ ಹಿಂದೂಗಳು ಹೇಗೆ ತಾನೇ ಅವರನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ? ಮತಾಂಧತೆಯನ್ನ ಮನಸ್ಸಲ್ಲಿ ತುಂಬಿಕೊಂಡಿರುವಂತಹ ಹಿಂದೂಗಳು ಎಲ್ಲರೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ, ಗೌರವಿಸುವಂತಹ, ಪೂಜಿಸುವಂತಹ ಕನ್ನಡಾಂಬೆ, ಕನ್ನಡ ಬಾವುಟವನ್ನ ಹಿಂದೂಗಳ ಪ್ರತೀಕ ಅಂತ ಹೇಳಿ ಆ ಮೂಲಕ ಕನ್ನಡವನ್ನ ತಿರಸ್ಕರಿಸುವಂತಹ ಮನಸ್ಥಿತಿ ಇರುವಂತಹ ಇದೇ ಬಾನು ಮುಷ್ತಾಕ್ ಅವರ ಕೈಯಲ್ಲಿ ಹಿಂದೂಗಳ ಆರಾಧ್ಯ ದೇವತೆ ಚಾಮುಂಡೇಶ್ವರಿಯ ಮಹೋತ್ಸವದ ಉದ್ಘಾಟನೆ ಎಷ್ಟು ಸರಿ? ಇದು ಒಂದು ಬಾರಿ ಯೋಚನೆ ಮಾಡಬೇಕಾಗಿರೋದು, ಹೌದಲ್ವೋ? ಇಲ್ಲಿ ನಾನೊಬ್ಬ ಮುಸಲ್ಮಾನಳಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಬಾನು ಮುಷ್ತಾಕ್ ಅವರ ಹಾಗೆ ಹೊರಗೆ ಬರಬೇಕು, ಅವರ ಹಾಗೆ ಸಾಧನೆಯನ್ನು ಮಾಡಬೇಕು ಅಂತ ನಾನು ಬಹಳ ಮೆಚ್ಚುತ್ತೀನಿ, ಅವರ ಸಾಧನೆಗೆ ಸಲಾಂ ಹೊಡಿತೀನಿ. ಆದರೆ ತಪ್ಪು ಇದೆ ಅಂತ ಅಂದಾಗ ತಪ್ಪು ಅಂತಾನೆ ಹೇಳಬೇಕಲ್ವಾ? ಅದ್ರಲ್ಲಿ ನಾನು ಯಾವತ್ತೂ ಹಿಂಜರಿಯೋದಿಲ್ಲ. ಕನ್ನಡದ ಬಾವುಟದ ಮೇಲೆ ನಂಬಿಕೆ ಇಲ್ಲ, ಕನ್ನಡ ತಾಯಿ ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ, ಒಪ್ಕೊಳ್ಳೋದಕ್ಕೆ ಅದನ್ನು ಸಾಧ್ಯ ಇಲ್ಲ ಅಂತಂದವರು ಯಾವ ಆಧಾರದ ಮೇಲೆ ಈಗ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಅಂಬಾರಿ ಮೇಲೆ ವಿಜೃಂಭಿಸುವಂಥದ್ದು ಚಾಮುಂಡೇಶ್ವರಿ ತಾಯಿನೇ ಅಲ್ವಾ? ತಾಯಿ ಭುವನೇಶ್ವರಿಯನ್ನ ಸ್ವೀಕಾರ ಮಾಡಿದಂತಹ ವ್ಯಕ್ತಿ ಚಾಮುಂಡೇಶ್ವರಿ ತಾಯಿಯನ್ನ ಹೊತ್ತು ಮೆರೆಸೋದಕ್ಕೆ ಹೆಂಗೆ ಒಪ್ಕೊಂಡ್ರು? ಇಲ್ಲಿ ಅವರು ಮುಸ್ಲಿಂ ಅನ್ನೋದಕ್ಕೆ ವಿರೋಧ ಅಂತ ನೀವುಗಳು ಅಂದ್ಕೊಂಡ್ರೆ ಮತ್ತೆ ಹೇಳ್ತೀನಿ, ಅದು ತಪ್ಪು. ಯಾಕಂದ್ರೆ ಈ ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ದಸರಾ ಉದ್ಘಾಟನೆಯನ್ನ ಮಾಡಿದ್ರು. ಅವರಿಗೆ ಯಾಕೆ ಈ ವಿರೋಧ ಬರಲಿಲ್ಲ? ಯಾಕೆ ಬರಲಿಲ್ಲ ಅಂತ ಅಂದ್ರೆ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಅಂತ ಕನ್ನಡದ ಮೇಲೆ, ತಾಯಿ ಭುವನೇಶ್ವರಿ ಮೇಲೆ, ಈ ನೆಲದ ಸಂಸ್ಕೃತಿ ಮೇಲೆ ಜಾತಿ ಧರ್ಮಗಳನ್ನ ಮೀರಿದಂತಹ ಪ್ರೀತಿಯನ್ನ ಇಟ್ಟಿದ್ರವರು. ಕನ್ನಡವನ್ನ ತನ್ನ ಉಸಿರಾಗಿ, ಕನ್ನಡಾಂಬೆಯನ್ನ ತನ್ನ ಹೆತ್ತ ತಾಯಿಯ ಹಾಗೆ ಪೂಜಿಸಿದಂಥವ್ರವರು. ಆದ್ರೆ ಬಾನು ಮುಷ್ತಾಕ್ ಅವರಿಗೆ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಸ್ವೀಕಾರ ಮಾಡೋದ್ರಲ್ಲೇ ಸಮಸ್ಯೆ ಇರುವಾಗ ತಾಯಿ ಚಾಮುಂಡೇಶ್ವರಿಯನ್ನ ಹೇಗೆ ಒಪ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಇರೋ ಪ್ರಶ್ನೆ. ಕವಿ ನಿಸಾರ್ ಅಹಮದ್ ಅವರು ಯಾವತ್ತಾದ್ರೂ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮದ ಆಚರಣೆಗಳಿಗೆ, ಹಿಂದೂ ಅಸ್ಮಿತೆ ಇರುವಂತಹ ಈ ನೆಲಕ್ಕೆ, ಹಿಂದೂ ಅಸ್ಮಿತೆ ಇರುವಂತಹ ಈ ನಾಡಿಗೆ, ಈ ನಾಡಿನ ಗೀತೆಗಳಿಗೆ, ನವ ಸಂಭ್ರಮಕ್ಕೆ, ಹಬ್ಬಕ್ಕೆ, ಸನಾತನ ಧರ್ಮದ ಆಚರಣೆಗಳ ಆಶಯಕ್ಕೆ ವಿರುದ್ಧವಾಗಿ ಅಥವಾ ಕೀಳಾಗಿ ಅವರು ಮಾತನಾಡಿದಂತಹ ಉದಾಹರಣೆ, ಒಂದು ಉದಾಹರಣೆ ಆದ್ರೂ ಯಾರಾದ್ರೂ ಕೊಡಬಹುದಾ ಹೇಳಿ? ಸಾಧ್ಯ ಇಲ್ಲ, ಸಿಗಲ್ಲ ನಿಮಗೆ. ಹಾಗಾಗಿ ಇಲ್ಲಿ ಅವಕಾಶವಾದಿ ಜಾತ್ಯತೀತರಾಗಿರಬಹುದು, ಅವಕಾಶವಾದಿ ಮುಸಲ್ಮಾನರಾಗಿರಬಹುದು, ಮುಸ್ಲಿಂ ಓಲೈಕೆ ಮಾಡ್ತಾ ಇರುವಂತಹ ಸರ್ಕಾರ ಆಗಿರಬಹುದು, ನಮಗೆ ಈ ವಿಚಾರದಲ್ಲಿ ಇಲ್ಲಿ ಪಾಠ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಂಡ್ ಬಾನು ಮುಷ್ತಾಕ್ ಅವರನ್ನ ನಿಸಾರ್ ಅಹಮದ್ ಅವರಿಗೆ ಹೋಲಿಕೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ಅಂತ ಅಂದುಕೊಳ್ತೀನಿ. ಬಹಳ ತಪ್ಪಾಗುತ್ತೆ. ಕೇವಲ ಕೇಸ್ ನಿಸಾರ್ ಅಹಮದ್ ಅವರು ಮಾತ್ರ ಅಲ್ಲ, ಅಬ್ದುಲ್ ಕಲಾಮಜಿ ಅವರಾಗಿರಬಹುದು, ಸಂತ ಶಿಶುನಾಳ ಶರೀಫರವರಾಗಿರಬಹುದು, ಇವರೆಲ್ಲರೂ ಕೂಡ ಬಹಳ ದೊಡ್ಡ ಮಹಾತ್ಮರು ರೀ. ಇವರನ್ನು ಯಾವ ಮುಸಲ್ಮಾನರು ಇಷ್ಟಪಡ್ತಾರೆ? ಇಷ್ಟಪಡಲ್ಲ. ಎಷ್ಟು ಜನರ ಮನೆಯಲ್ಲಿ ಇವರ ಫೋಟೋಗಳಿವೆ? ಇಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ನೈಜ ಮುಸಲ್ಮಾನರಾಗಿ ಬದುಕಿದಂಥವ್ರು. ಇವರಲ್ಲಿ ಯಾವ ಹಿಂದೂಗಳಿಗೂ ಕೂಡ ಸಮಸ್ಯೆ ಇಲ್ಲ, ಆಗ್ಲಿಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ತಾಯಿ ಭುವನೇಶ್ವರಿಯನ್ನ, ಭಾರತ ಮಾತೆಯನ್ನ, ನಮ್ಮ ನೆಲದ ಸಂಸ್ಕೃತಿಯನ್ನ, ನಮ್ಮ ನೆಲದ ಮೂಲ ಧರ್ಮವನ್ನ ತಮ್ಮ ಮಾತಿನಲ್ಲಿ, ತಮ್ಮ ಕೃತಿಗಳಲ್ಲಿ, ತಮ್ಮ ಕಾರ್ಯದಲ್ಲಿ ಅಕ್ಷರಶಃ ಆರಾಧಿಸಿದಂಥವ್ರು, ಅಕ್ಷರಶಃ ಗೌರವಿಸಿದಂಥವ್ರು, ಅಕ್ಷರಶಃ ಪ್ರೀತಿಸಿದಂಥವ್ರು. ಇವರೆಲ್ಲ ಯಾವತ್ತೂ ಕೂಡ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತಂದವರು ಅಲ್ಲ. ಹಾಗಾಗಿ ಇವರನ್ನು ಎಲ್ಲರೂ ಗೌರವಿಸ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ. ಅವರಲ್ಲಿ ಯಾರಿಗೂ ಯಾವತ್ತೂ ಸಮಸ್ಯೆ ಬಂದಿರಲಿಲ್ಲ. ಯಾಕಂದ್ರೆ ಅವರಿಗೆ
ಸನಾತನ ಆಚರಣೆ ಯಾವುದರಲ್ಲೂ ಕೂಡ ಸಮಸ್ಯೆ ಬರಲಿಲ್ಲ. ಹಾಗಾಗಿ ಹೌದಲ್ವೋ ವೀಕ್ಷಕರೇ? ನಾನು ಮತ್ತೆ ಮತ್ತೆ ಹೇಳಬಲ್ಲೆ, ಬಾನು ಮುಷ್ತಾಕ್ ಅವರು ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತಂದಂಥವರು, ಒಪ್ಪಿಕೊಳ್ತೀನಿ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರು ಮಾದರಿ ಹೇಳ್ತೀನಿ ನಾನು. ಅವರ ಸಾಧನೆ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವರನ್ನ ಸತ್ಕರಿಸೋದಕ್ಕೆ ವೇದಿಕೆ ಬೇರೆ ಇದೆಯಲ್ವಾ? ಆಯ್ತು, ಅವರ ಸಾಧನೆಗೆ ನಾಡ ಹಬ್ಬ ದಸರಾದಲ್ಲಿ ಅವರಿಗೆ ಕರೆದು ಸನ್ಮಾನವನ್ನ ಮಾಡಬಹುದಿತ್ತು, ಖುಷಿ. ಅವರನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ, ಯಾರ ಅಭ್ಯಂತರ ಇದೆ? ಯಾರು ಏನು ಹೇಳಲ್ಲ, ಎಲ್ಲರೂ ಖುಷಿ ಪಡ್ತಾರೆ. ಯಾಕಂದ್ರೆ ನಮ್ಮ ನಾಡಿನ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವ್ರು. ಹಾಗಂತ ದಸರಾ ಹಬ್ಬ ಉದ್ಘಾಟನೆ ಮಾಡಲಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸಿದ್ದರಾಮಯ್ಯನವರೇ, ಇದು ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯದ ಭಾಗ ಅನ್ನುವಂಥದ್ದು ನಮಗೂ ಗೊತ್ತು, ಪ್ರತಿಯೊಬ್ಬರಿಗೂ ಬಹಳ ಚೆನ್ನಾಗಿ ಗೊತ್ತು. ಯಾಕೆ ಬೇರೆ ಆಯ್ಕೆಗಳೇ ಇರಲಿಲ್ವಾ ನಿಮ್ಗಳ ಬಳಿ ಸಿದ್ದರಾಮಯ್ಯನವರೇ? ಗೊಂಬೆಯಾಟದ ಮಹಾಮಾತೆ, ನಮ್ಮ ಕರ್ನಾಟಕದ ಹೆಮ್ಮೆ, ಪದ್ಮಶ್ರೀ ಪುರಸ್ಕೃತರಾದಂತಹ ಭೀಮವ್ವ ದೊಡ್ಡಬಳಪ್ಪ ಶಿಳ್ಳೆ ಖ್ಯಾತರು ಇವರಿದ್ರಲ್ವಾ? ಇವರನ್ನ ಕರೆಸಿ ಉದ್ಘಾಟನೆ ಮಾಡಿಸಿದಿದ್ರೆ ಅಯ್ಯೋ ಎಷ್ಟು ಚೆನ್ನಾಗಿರೋದು, ಎಂತಹ ಅದ್ಭುತ ಸಂದೇಶ ರೀ ಅದು. ಅಥವಾ ಬೇರೆ ಆಯ್ಕೆ ಕೂಡ ಇತ್ತು. ವಿಶ್ವಸಂಸ್ಥೆಯಲ್ಲಿ ಕನ್ನಡ ಡಿಂಡಿಮವನ್ನ ಬಾರಿಸಿದಂತಹ, ನಮ್ಮ ಭಾಷೆಯ ಕಂಪನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ರಿಷಬ್ ಶೆಟ್ಟಿ ಅವರನ್ನ ಕರೆಸಿ ಉದ್ಘಾಟನೆ ಮಾಡಿಸಿದಿದ್ರೆ ಅರೆ ಎಷ್ಟು ಚೆನ್ನಾಗಿರೋದು. ಎಲ್ಲ ಬಿಡಿ, ಒಬ್ಬ ಅನ್ನದಾತ ರೈತನನ್ನ ಕರೆಸಿ ಅಥವಾ ನಮ್ಮ ದೇಶವನ್ನ ಕಾಯುವಂತಹ ಒಬ್ಬ ಸೈನಿಕನನ್ನ ಕರೆಸಿ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡಿಸಿದಿದ್ರೆ ಅರೆ ಎಂತಹ ಸಂದೇಶ ರೀ, ಎಷ್ಟೊಂದು ಅರ್ಥ ಇರ್ತಿತ್ತಲ್ವಾ? ಆದ್ರೆ ಏನು ಮಾಡೋದು? ಇಲ್ಲಿ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಹಿಂದೂಗಳ ಭಾವನೆಗಿಂತ, ತಾಯಿ ಚಾಮುಂಡೇಶ್ವರಿಗಿಂತ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯನವರಿಗೆ ಕಂಡಿದ್ದು ಕೇವಲ ಮುಸ್ಲಿಂ ಓಲೈಕೆ, ಕೇವಲ ತನ್ನ ಸಿಎಂ ಕುರ್ಚಿ ಮಾತ್ರ. ಎಷ್ಟು ಕೀಳು ಮಟ್ಟದ ಯೋಚನೆ ಅಲ್ವಾ ಇದು ಸಿದ್ದರಾಮಯ್ಯನವರೇ? ಹೌದಲ್ವೋ? ಇನ್ನು ಇಲ್ಲಿ ಜಾತ್ಯತೀತತೆ ಅಂತ ಬಂದು ಬೊಬ್ಬೆ ಹೊಡೆಯೋರಿಗೆ, ಜಾತ್ಯತೀತತೆ ಅನ್ನುವಂಥದ್ದು ನಮಗೆ ಬೇಕಾದಲ್ಲಿ ಮಾತ್ರ ಉಪಯೋಗ ಮಾಡ್ಕೊಳ್ಳೋದಕ್ಕಿರೋದು ಅಲ್ಲ ಅಲ್ವಾ? ಧರ್ಮಸ್ಥಳ ಮಂಜುನಾಥನ ಸೇವೆಯನ್ನ ಜೈನರು ಯಾಕೆ ಮಾಡಬೇಕು ಅಂತ ಹೇಳಿದಂಥವರು ಇಲ್ಲಿ ಸ್ವರ ಎತ್ತುತ್ತಾರ? ಸಾಧ್ಯ ಇಲ್ಲ ಅಲ್ವಾ? ಎಲ್ಲವೂ ಕೂಡ ಆಪ್ಷನಲ್ ಅಲ್ವಾ? ನಮಗೆ ಹೇಗೆ ಬೇಕು ಹಾಗೆ. ಅಲ್ಲಾಹನ ಹೊರತು ಬೇರೆ ದೇವರಿಲ್ಲ ಅಂತ ಬಲವಾಗಿ ನಂಬುವಂಥವರ, ಅದನ್ನ ಸ್ವತಃ ತಮ್ಮ ಮಾತುಗಳ ಮೂಲಕ ವ್ಯಕ್ತಪಡಿಸಿದಂಥವರ ಕೈಯಿಂದ ಹಿಂದೂಗಳ ದೈವ ಪರಂಪರೆಯ ಹಬ್ಬವನ್ನ ಉದ್ಘಾಟಿಸುವಂಥದ್ದು ಎಷ್ಟು ಸರಿ? ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಅಲ್ಲವ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಸಿದ್ದರಾಮಯ್ಯನವರೇ, ನೀವು ಮುಸ್ಲಿಂ ಓಲೈಕೆಗೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಅಲ್ಲ, ಯಾವ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ ಅನ್ನುವಂಥದ್ದು ನಮಗೆ ಗೊತ್ತಿತ್ತು. ಈ ಕೀಳು ಮಟ್ಟಕ್ಕೆ ಅಂತ ಗೊತ್ತಿರಲಿಲ್ಲ. ಟಿಪ್ಪು ಜಯಂತಿಯ ಒಂದು ಮುಂದುವರಿದ ಭಾಗ ಇದು ಅಂತ ಹೇಳಿದ್ರು ತಪ್ಪಾಗಲ್ಲ. ಆದ್ರೆ ನೆನಪಿರ್ಲಿ ಸಿದ್ದರಾಮಯ್ಯನವರೇ, ಎಲ್ಲ ನನ್ನದೇ ಆಗಬೇಕು, ಇರೋದೆಲ್ಲ ನನ್ನದೇ, ಎಲ್ಲರನ್ನ ಮತಾಂತರ ಮಾಡಿಬಿಡ್ತೀನಿ, ಇಸ್ಲಾಮೀಕರಣ ಮಾಡ್ತೀನಿ ಅಂತ ಚಾಮುಂಡೇಶ್ವರಿ ದೇವಿಯನ್ನ ಎದುರು ಹಾಕೊಂಡು ಹೋಗಿದ್ದಂತಹ ನಿಮ್ಮ ಟಿಪ್ಪು ಸುಲ್ತಾನ್, ಸಿದ್ದರಾಮಯ್ಯನವರೇ ನಿಮ್ಮ ಟಿಪ್ಪು ಸುಲ್ತಾನ್ ಕೊನೆಗೆ ಏನಾದ? ಸರ್ವನಾಶ ಆಗಿ ಹೋದ. ಹಾಗಿರುವಾಗ ನೀವೆಲ್ಲ ಒಂದು ಲೆಕ್ಕನ ಹೇಳಿ ಸಿದ್ದರಾಮಯ್ಯನವರೇ, ಹೌದಲ್ವೋ? ನೋಡ್ತಾ ಇರಿ, ಕಾಲ ಅನ್ನುವಂಥದ್ದು ಒಂದು ಇದೆ. ಕಾಲ ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟೇ ಕೊಡುತ್ತೆ. ಕಾಲಾಯ ತಸ್ಮೈ ನಮಃ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.